ಇವತ್ತು ಗುಜರಾತ್ ಅವರು ಒಂದೇ ಒಂದು ರನ್ನಿಂದ ಗೆದ್ದಿದ್ದಾರೆ ಆ್ಯಕ್ಚುಲಿ ಡಿ.ಸಿ ಮೇಲೆ. ಯಪ್ಪಾ! ಕೊನೆ ಗಳಿಗೆಯ ಮ್ಯಾಚು, ಕೊನೇ ಓವರ್ ಅಂತೂ ನಿಜವಾಗ್ಲೂ ತುದಿಗಾಲಲ್ಲಿ ನಿಲ್ಲಿಸಿ ನೋಡಿಸ್ತು. ಅಂತ ಅದ್ಭುತವಾದ ಆಟ ಇವತ್ತು ಡೆಲ್ಲಿ ಮತ್ತು ಗುಜರಾತ್ ಅವ್ರದ್ದು. ಆ್ಯಕ್ಚುಲಿ ಕೊನೇಲಿ 2 ಬಾಲ್ ಇರುತ್ತೆ, 2 ರನ್ ತೆಗಿಬೇಕಾಗಿರುತ್ತೆ. ಆ್ಯಕ್ಚುಲಿ ಆ 2 ಬಾಲನ್ನು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ದು ಪ್ರಸಿದ್ಧ ಕೃಷ್ಣ ಅವರು. ಪ್ರಸಿದ್ಧ ಕೃಷ್ಣ ಅವರು ಇಲ್ಲ ಅಂದಿದ್ರೆ ಇವತ್ತು ಗುಜರಾತು ಗೆಲ್ತಾನೆ ಇರಲಿಲ್ಲ. ಹಾಗೆ ಇದು ನಮ್ಮ ಡಿ.ಸಿ ಕೊನೆ ಗಳಿಗೆವರೆಗೂ ಕೂಡ ಓಕೆ, ಈ ಇನ್ನೊಂದು 2 ಇದೆ, ಒಂದು 4 ಹೊಡೆದ್ಬಿಟ್ರೆ ಅಥವಾ ಒಂದು 6 ಹೊಡೆದ್ಬಿಟ್ರೆ ಅಥವಾ 2 ರನ್ ಹೊಡೆದ್ಬಿಟ್ರೆ ಆ್ಯಕ್ಚುಲಿ ವಿನ್ ಆಗಿಬಿಡುತ್ತೆ. ಆ ರೀತಿ ಒಂದು ವಾತಾವರಣಕ್ಕೆ ತಂದಿದ್ದು ಡೇವಿಡ್ ಮಿಲ್ಲರ್ ಅವರು. ಯಾಕೆಂದರೆ ಡೇವಿಡ್ ಮಿಲ್ಲರ್ ಅವರು ಬಂದ ಮೇಲೆ ಡಿ.ಸಿ ಗೆಲ್ಬೋದು, ಸರಿಯಾಗಿ ಆಡಿದರೆ ಗೆಲ್ಬೋದು ಅನ್ನುವಂಥ ಒಂದು ನಂಬಿಕೆ ಬಂದಿತ್ತು. ಯಾಕೆ ಅಂದರೆ ನೋಡಿ, ಗುಜರಾತ್ ಅವರು ಆ್ಯಕ್ಚುಲಿ 211 ಟಾರ್ಗೆಟನ್ನು ಕೊಟ್ಟಿರ್ತಾರೆ. ನಿಶಾಂಕ್ ಅವರು ಆ್ಯಕ್ಚುಲಿ ಡಿ.ಸಿ ಕಡೆಯಿಂದ ನಿಶಾಂಕ್ ಅವರು ಬ್ಯಾಟಿಂಗನ್ನು ಮಾಡ್ತಾರೆ. 41 ರನ್ನಿಗೆ ಇವರು ಔಟಾಗಿ ಹೊರಟೋಗ್ತಾರೆ. ಇನ್ನು ರಾಣಾ ಅವರು 5 ರನ್ನಿಗೆ ಹೋಗ್ಬಿಡ್ತಾರೆ. ರಿಜ್ವಿ ಅವರು ಫಸ್ಟ್ ಬಾಲು ಒಂದೇ ಒಂದು ಬಾಲ್ಗೆ ಔಟ್ ಆಗಿಬಿಡ್ತಾರೆ. ಅಕ್ಷರ್ ಪಟೇಲ್ ಅವರು ಕೂಡ ಅವರು 2 ರನ್ ಮಾಡಿ ಔಟ್ ಆಗಿಬಿಡ್ತಾರೆ. ಇನ್ನು ಮುಂದೆ ಇದೆ ನೋಡಿ ಆಟ. ಸ್ಟಬ್ಸ್ ಅವರು ಆ್ಯಕ್ಚುಲಿ 3 ರನ್ ಮಾಡಿ ಔಟ್ ಆಗಿಬಿಡ್ತಾರೆ. ಇದು ಡಿ.ಸಿ ಬ್ಯಾಟ್ಸ್ಮನ್ಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಂಡಿದ್ದು ಅಂತಂದರೆ ಸ್ಟಾರ್ಟಿಂಗಿಂದ ರಾಹುಲ್ ಅವರು. ರಾಹುಲ್ ಅವರು 92 ರನ್ ಮಾಡಿ ಇವರು ಔಟ್ ಆಗ್ತಕ್ಕಂಥದ್ದು. ಇದಾದ ನಂತರ ಹೇಗಾಗ್ಬಿಡುತ್ತೆ ಅಂದರೆ, ಸೋಲು ಅಂತೂ ಓಕೆ, ಇದು ಸೋತೋಗ್ಬಿಡುತ್ತೆ ಬಿಡಪ್ಪ. ಯಾಕೆಂತಂದರೆ ನೀವು ನೋಡಿರ್ಬೋದು, 40 ಬಾಲ್ ಇದ್ದರೆ 90 ಚಿಲ್ಲರೆ ರನ್ ಹೊಡಿಬೇಕಾಗಿರುತ್ತೆ. ಈ ಒಂದು ಸ್ಥಿತಿಯನ್ನು ಆ್ಯಕ್ಚುಲಿ ಡಿ.ಸಿ ಕಾಯ್ಕೊಬಿಟ್ಟಿರುತ್ತೆ. ಓಕೆ, ಸೋಲೋದು ಪಕ್ಕ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ವಿಚಿತ್ರ ಅಂದರೆ ಡೇವಿಡ್ ಮಿಲ್ಲರ್ ಅವರು ಬರ್ತಾರೆ. ಆ್ಯಕ್ಚುಲಿ ಡೇವಿಡ್ ಮಿಲ್ಲರ್ ಅವ್ರು ಬಂದ ಮೇಲೆ ಅವರು 6-4 ಹೊಡೆದು ಆ್ಯಕ್ಚುಲಿ ಏನು ಡಿ.ಸಿ ಸೋಲುತ್ತೆ ಅಂತ ಅಂದ್ಕೊಂಡಿದ್ರು, ಗೆಲ್ಲುತ್ತೆ ಅನ್ನುವಂಥ ಒಂದು ಲೆವೆಲ್ಗೆ ತಂದು ಇಟ್ಬಿಡ್ತಾರೆ. ಅಂದರೆ ಲಾಸ್ಟ್ಗೆ 2 ಬಾಲ್ ಬೇಕಾಗಿರುತ್ತೆ, 2 ರನ್ಗೆ ಇಳಿಸಿರ್ತಾರೆ. ಆ ವಿಚಿತ್ರ ಅಂದರೆ ಅವೆರಡು ರನ್ನಲ್ಲಿ 2 ರನ್ನನ್ನು ಹೊಡೆದಿದ್ರೆ ಆ್ಯಕ್ಚುಲಿ ಇವತ್ತು ಡಿ.ಸಿ ಡೆಲ್ಲಿ ಗೆದ್ದು ಬಿಡ್ತಾ ಇತ್ತು. ಆದರೆ ವಿಚಿತ್ರ ಅಂದರೆ ಅದಕ್ಕೆ ಗುಜರಾತ್ ಅವರು ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ನಾವು 2 ಆಟವನ್ನು ಸೋತಿರ್ಬೋದು, ಆದರೆ 3ನೇ ಆಟದಲ್ಲಿ ಸೋಲಲ್ಲ. ಯಾಕೆಂದರೆ 2024 ಆಗಿರ್ಬೋದು, 25 ಆಗಿರ್ಬೋದು, 23 ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಅದ್ಭುತವಾದ ಒಂದು ಪರ್ಫಾರ್ಮೆನ್ಸನ್ನು ಜಿ.ಟಿ ಅವರು ಕೊಟ್ಟಿದ್ದರು. ಇವಾಗ ನಾವು ಸಾಮಾನ್ಯವಾಗಿ ಸೋಲುವಂಥ ಮಕ್ಕಳಲ್ಲ, ಸೋಲನ್ನು ಒಪ್ಪಿಕೊಳ್ಳುವಂಥ ಮಕ್ಕಳಲ್ಲ ಅನ್ನೋದನ್ನು ಆ್ಯಕ್ಚುಲಿ ಜಿ.ಟಿ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ನಿಮ್ಗೇನಿಸ್ತಪ್ಪ ಈ